ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಕೆಲಸ ಇಟ್ಕೊಂಡು ಹೊರಗೆ ಹೋಗ್ತಾ ಇದ್ದೀನಿ. ಒಂದು 3-4 ಕೆಲಸ ಇಟ್ಕೊಂಡಿದ್ದೀನಿ. ಫಸ್ಟು ಕದಂಬ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ. ಅದನ್ನು ಅಲ್ಲಿಂದ TMS ಅಂತ ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಬಿಸ್ಕಿಟ್ ಪ್ಯಾಕೆಟ್ಸ್ ಎಲ್ಲ ತೊಗೊಳೋದಿದೆ. ಅದರ ನಂತರ ನಾನು ಒಂದೆರಡು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಸ್ಪೆಷಲ್ಲು ಯಾಕೆ ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ಸ್ಪೆಷಲ್ ಅಲ್ವಾ, ಅದಕ್ಕೆ. ಸೊ ಈಗ ನಾವು ಕದಂಬಕ್ಕೆ ಬಂದಿದ್ದೀವಿ. ಇದೇ ಆರ್ಗ್ಯಾನಿಕ್ ಐಟಮ್ಸ್ ಸಿಗುವಂಥ ಜಾಗ. ಸಿರ್ಸಿಯಲ್ಲಿ ತುಂಬ ಫೇಮಸ್ ಆಗಿರೋಂಥ ಜಾಗ. ಸೊ ನನಗೆ ಜಾಸ್ತಿ ಐಟಮ್ಸ್ ತೊಗೊಳೋದಿಲ್ಲ, ಯಾಕೆಂದರೆ ನಾನು ಯಾವಾಗಲೂ ಪದೇ ಪದೇ ಬರ್ತಾ ಇರ್ತೀನಿ ಇಲ್ಲಿ. ಹಾಗಾಗಿ ನನಗೆ ಮೆಣಸಿನ ಪುಡಿ ತೊಗೊಳ್ಳೋದಿದೆ. ನಾನು ಯಾವಾಗಲೂ ಎವರೆಸ್ಟ್ ಅಥವಾ MTRದ ಮೆಣಸಿನ ಪುಡಿ ತೊಗೊಳ್ತಾ ಇದ್ದೆ. ಈ ಸಲ ಯಾಕೋ ಆರ್ಗ್ಯಾನಿಕ್ ಆಗಿರೋಂಥ ಮೆಣಸಿನ ಪುಡಿಯನ್ನು, ಹೋಮ್ ಮೇಡ್ ಮೆಣಸಿನ ಪುಡಿಯನ್ನು ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಸೊ ಈ ಸಲ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಇಲ್ಲಿದೆ ಮೇಲ್ಗಡೆ. ಇದೇ ಆ ಮೆಣಸಿನ ಪುಡಿ. ಹಾಗೆ ಇಲ್ಲಿ ಆರ್ಗ್ಯಾನಿಕ್ ಅರಿಶಿನ ಪುಡಿ, ಅಂದರೆ ಹೋಮ್ ಮೇಡ್ ಅರಿಶಿನ ಪುಡಿ, ಅರಿಶಿಣವನ್ನು ಕುಟ್ಟಿ ಮಾಡ್ತಾರಲ್ಲ ಆ ಪುಡಿ, ವಾಟೆ ಹುಳಿ, ಗರಂ ಮಸಾಲ ಐಟಮ್ಮು, ಸಾಂಬಾರು ಪುಡಿ, ಬ್ರಾಹ್ಮಣರ ಸ್ಟೈಲಿನ ಸಾಂಬಾರು ಪುಡಿ, ಆ ಥರದ್ದೆಲ್ಲ, ಉಪ್ಪಿನಕಾಯಿಗಳು, ಆ ಥರದ್ದೆಲ್ಲ ತುಂಬ ಸಿಗುತ್ತೆ ನೋಡಿ. ಇದೆ ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಪುಡಿ ಎಲ್ಲ ಇದೆ ಇಲ್ಲಿ. ಹಾಗೆ ಇಲ್ಲಿ ಉಪ್ಪಿನಕಾಯಿಗಳು ಸಿಗುತ್ತೆ, ವೆರೈಟಿ ಉಪ್ಪಿನಕಾಯಿ, ಅಪ್ಪೆ ಹುಳಿ ಮಿಕ್ಸ್, ತೊಕ್ಕುಗಳು, ಆ ಥರ ಎಲ್ಲ ತುಂಬ ಐಟಮ್ಸ್ ಸಿಗುತ್ತೆ. ನನಗೆ ಅಪ್ಪೆ ಮಿಡಿ ಉಪ್ಪಿನಕಾಯಿ ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬಂದರೆ ಯಾವ್ದು ತೊಗೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಇದನ್ನು ತೊಗೋಬೇಕು, ಇದನ್ನು ತೊಗೋಬೇಕು ಅನಿಸುತ್ತೆ. ಸೊ ನನಗೆ ಬೇಕಾಗಿದ್ದ ಐಟಮ್ ಎಲ್ಲ ಆಲ್ರೆಡಿ ನಾನು ತೊಗೊಂಡೆ ಅಂತ ಅನಿಸುತ್ತೆ. ಉಪ್ಪಿನಕಾಯಿ ತೊಗೊಂಡಾಯಿತು, ಸಾಂಬಾರು ಪುಡಿಯನ್ನು ತೊಗೊಂಡೆ. ಹಾಗೆ ಈಗ ನಾನು TMSಗೆ ಬಂದಿದ್ದೀನಿ. ಇಲ್ಲಿಂದ ಒಂದು ಸ್ವಲ್ಪ ಬಿಸ್ಕಿಟ್ ಪೌಡ್ರೆಲ್ಲ ತೊಗೊಳ್ಳೋಣ ಅಂಥೇಳಿ ತೊಗೊಂಡಾಯಿತು. ಬಿಲ್ ಮಾಡಿಸ್ಕೊಂಡು ಈಗ ಹೊರಗೆ ಬೀಳ್ತಾ ಇದ್ದೀನಿ. ಇಲ್ಲಿಂದ ನಾನು ನನ್ನ ಚಿಕ್ಕಮ್ಮನ ಮನೆಗೆ ಬಂದೆ. ಇದೇ ನನ್ನ ಚಿಕ್ಕಮ್ಮನ ಮನೆ. ತುಂಬ ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ನಾಯಿ ಇದೆ, ಹಾಗಾಗಿ ಪರಿಚಯ ಗುರ್ತಾ ಹಿಡಿಯುತ್ತೋ ಇಲ್ಲೋ ಅಂತ ಹೇಳಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ನೋಡಿ, ನನ್ನ ತಂಗಿ ಮಗ ಕಾಯ್ತಾ ಇದ್ದ ಅನಿಸುತ್ತೆ. ಇದು ನನ್ನ ತಂಗಿಯ ಗಂಡ, ನಮ್ಮ ಚಿಕ್ಕಮ್ಮ. ಇದೇ ಅವ್ರ ಮನೆಯಲ್ಲಿರುವಂಥ ನಾಯಿ, ಲ್ಯಾಬ್ರಿಡಾರ್. ಮತ್ತು ಇದು ಕಂಟ್ರಿ ನಾಯಿ ಅಥವಾ ಲೋಕಲ್ ನಾಯಿ ಅಂತ ಹೇಳ್ತೇವೆ. ಅದು ಒಂದು 5-6 ವರ್ಷ ವಯಸ್ಸಿನ ನಾಯಿಗಳಿವು. ಇದೇ ನನ್ನ ತಂಗಿ ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾಳೆ. ಹಾಗೆ ಈಗ ಹೊರಡುವ ಟೈಮ್ ಆಯಿತು, ತುಂಬ ಮಾತಾಡಿದ್ವಿ. ಹಾಗೆ ಈಗ ಇಲ್ಲಿ ತಾಯಿ ಮನೆಗೆ ಬಂದೆ. ತಾಯಿ ಮನೆ ಮತ್ತು ಚಿಕ್ಕಮ್ಮನ ಮನೆ ಹತ್ತತ್ರ ಇರೋದಕ್ಕೆ ನನಗೆ ಒಂದೇ ಸಲ ಎರಡೂ ಕಡೆ ಹೋಗಲಿಕ್ಕೆ ಸುಲಭ ಆಯಿತು. ಹಾಗೆ ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ತಾಯಿನ ಸಿಕ್ಕಿದ ಮೇಲೆ ಮಾತು ತುಂಬ ಇರುತ್ತೆ ತಾಯಿಗೆ ಮಗಳಿಗೆ. ಹಾಗಾಗಿ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.